ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ಸಂಚು ವಿಫಲ. ಹುಲಿ ಕೊಂದಿದ್ದ ಮಿನಿ ವೀರಪ್ಪನ್ ಅಂದರ್. ಸಿಕೆ ರಾಮಮೂರ್ತಿಗೆ ಮೆಸೇಜ್ ಸಂಕಷ್ಟ. ಚಾಮರಾಜನಗರದಲ್ಲಿ ಬಹಿಷ್ಕಾರ ಭೂತ. ಪಾಗಲ್ ಪ್ರೇಮಿಯ ಕಿರುಕುಳಕ್ಕೆ ಅಪ್ರಾಪ್ತೆ ಸುಸೈಡ್. ಗಾಂಜಾ ಮತ್ತು ಯುವಕನ ಕೈ ಕಟ್ ಆಗಿದ್ದೇಗೆ. ಹೇಗಿದೆ ರಾಕಿಂಗ್ ಸ್ಟಾರ್ ಯಶ್ರ ಟಾಪ್ 6 ಟೀಸರ್ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಜಮ್ಮು ಮತ್ತು ಕಾಶ್ಮೀರದ ರಚೌರಿ ಜಿಲ್ಲೆಯಲ್ಲಿ ಪೊಲೀಸರು ಮತ್ತು ಭದ್ರತಾ ಪಡೆಗಳು ನಡೆಸಿದ ಜಂಟಿ ಕಾರ್ಯಾಚರಣೆಯ ವೇಳೆ ಸರಿಸುಮಾರು 4 ಕೆಜಿಯಷ್ಟು ಐಇಡಿ ನಿಷ್ಕ್ರಿಯಗೊಳಿಸಲಾಗಿದೆ. ಭಯೋತ್ಪಾದಕರ ಸಂಚನ್ನು ವಿಫಲಗೊಳಿಸಲಾಗಿದೆ. ಸ್ಫೋಟಕ ಸಾಧನ ನಿಷ್ಕ್ರಿಯಗೊಳಿಸಿ ವಶಪಡಿಸಿಕೊಳ್ಳಲಾಗಿದೆ. ಇದು ಸಂಭವನೀಯ ದೊಡ್ಡ ದಾಳಿಯನ್ನು ತಪ್ಪಿಸಿದಂತಾಗಿದೆ. ಗುಪ್ತಚರ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆ ಕೈಗೊಂಡಿದ್ದ ಸೇನೆ ಮತ್ತು ಪೊಲೀಸರು ಅರಣ್ಯ ಪ್ರದೇಶವನ್ನು ತೀವ್ರವಾಗಿ ಶೋಧಿಸಿದರು. ಈ ವೇಳೆ ಸ್ಫೋಟಕ್ಕಿಟ್ಟಿದ್ದ 4 ಕೆಜಿ ಐಇಡಿಯನ್ನು ಜಪ್ತಿ ಮಾಡಲಾಗಿದೆ. ಹೆಚ್ಚುವರಿ ಸಾಕ್ಷ್ಯಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಥನ್ಮಂಡಿ ತಹಸೀಲ್ನ ಡೋರಿ ಮಾಲ್ನಲ್ಲಿದ್ದಂತಹ ಕಲಾರ್ನ ದಟ್ಟ ಅರಣ್ಯ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ಹಾಗೂ ಪೊಲೀಸರು ನಿನ್ನೆಯಿಂದಲೇ ಕಾರ್ಯಾಚರಣೆ ಕೈಗೆತ್ತಿಕೊಂಡಿದ್ರು. ಅನುಮಾನಾಸ್ಪದ ಚಟುವಟಿಕೆಗಳು ನಡೀತಾ ಇದ್ದ ಬಗ್ಗೆ ಗುಪ್ತಚರ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆಯನ್ನು ನಡೆಸಿದ್ರು. ಈ ವೇಳೆ ಬಂಡೆಗಳ ಸಂದಿಯಲ್ಲಿ ಅನುಮಾನಾಸ್ಪದ ವಸ್ತುಗಳು ಕಂಡುಬಂದಿದ್ವು. ಪರಿಶೀಲನೆ ನಡೆಸಿದಾಗ ಅದರಲ್ಲಿ ಸುಮಾರು 4 ಕೆಜಿ ತೂಕದ ಅತ್ಯಾಧುನಿಕ ಸುಧಾರಿತ ಸ್ಫೋಟಕ ಸಾಧನಗಳಿದ್ದಿದ್ದು ಕಂಡುಬಂದಿತ್ತು. ಒಂದು ವೇಳೆ ಸ್ಫೋಟಗೊಂಡಿದ್ರೆ ಭಾರೀ ಪ್ರಮಾಣದಲ್ಲಿ ಹಾನಿಯಾಗ್ತಿತ್ತು ಅಂತ ಹೇಳಲಾಗ್ತಿದೆ. ಸದ್ಯ ಐಇಡಿಯನ್ನು ವಶಕ್ಕೆ ಪಡೆದಿರುವ ಭದ್ರತಾ ಪಡೆಗಳು ವಿಧಿವಿಜ್ಞಾನ ವಿಶ್ಲೇಷಣೆಗಾಗಿ ರವಾನಿಸಿದ್ದಾರೆ. ದಟ್ಟ ಅರಣ್ಯದಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ಮಲೆಮಹದೇಶ್ವರ ವನ್ಯಧಾಮದಲ್ಲಿ ದೈತ್ಯ ಹುಲಿ ಹತ್ಯೆ ಮಾಡಿ ತುಂಡರಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಗೆ ತಲೆನೋವಾಗಿದ್ದ ಮಿನಿ ವೀರಪ್ಪನ್ ಗಂಗನದೊಡ್ಡಿ ಗೋವಿಂದ ಕೊನೆಗೂ ಕೂಡ ಲಾಕ್ ಆಗಿದ್ದಾನೆ. ದೈತ್ಯ ಹುಲಿ ಹತ್ಯೆ ಕೇಸ್ನ ಪ್ರಮುಖ ಆರೋಪಿಯ ಬಂಧನವಾಗಿದೆ. ಅಕ್ಟೋಬರ್ 3, 2025ರಂದು ಮಲೆಮಹದೇಶ್ವರ ವನ್ಯಧಾಮದ ಪಚ್ಚೆದೊಡ್ಡಿ ಗಸ್ತಿನಲ್ಲಿ ನಡೆದಿದ್ದಂತಹ ಹುಲಿ ಹತ್ಯೆ ಇದಾಗಿತ್ತು. ದೈತ್ಯ ಹುಲಿಯನ್ನ ಹತ್ಯೆ ಮಾಡಿದ ಪ್ರಕರಣದ ಬಳಿಕ ಗೋವಿಂದ ತಲೆಮರೆಸಿಕೊಂಡಿದ್ದ. ಆರೋಪಿ ಗೋವಿಂದನನ್ನ ಬಂಧಿಸಿದ್ದೇ ರೋಚಕವಾಗಿದೆ. ಹಳೆ ಕೇಸ್ನ ಹಿನ್ನೆಲೆಯಲ್ಲಿ ಮೈಸೂರು ನ್ಯಾಯಾಲಯಕ್ಕೆ ಗೋವಿಂದ ಬಂದಿದ್ದ. ಆರೋಪಿ ಗೋವಿಂದ ಬರುವ ವಿಚಾರ ತಿಳಿದು ಅರಣ್ಯ ಇಲಾಖೆಯ ತಂಡ ಅಲರ್ಟ್ ಆಗಿತ್ತು. ಅರಣ್ಯ ಇಲಾಖೆಯ ಕಣ್ತಪ್ಪಿಸಿ ಮೈಸೂರು ನ್ಯಾಯಾಲಯದ ಆವರಣದಿಂದ ಎಸ್ಕೇಪ್ ಆಗಿದ್ದ. ಆದರೆ ಕಡೆಗೂ ಕೂಡ ಟ್ರೈನ್ಗೆ ಹತ್ತಿ ಬೇರೆಡೆ ಹೋಗೋದಕ್ಕೆ ಯತ್ನಿಸಿದ ವೇಳೆ ತಗಲಾಕೊಂಡಿದ್ದಾನೆ. ಆರೋಪಿಯನ್ನ ಬೆನ್ನಟ್ಟಿ ಹಿಡಿಯಲಾಗಿದೆ. ಆರೋಪಿ ಗೋವಿಂದನನ್ನ ಬಂಧಿಸಿದ ಅರಣ್ಯಾಧಿಕಾರಿಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಶಾಸಕ ಸಿಕೆ ರಾಮಮೂರ್ತಿ ಯುವತಿಯೊಬ್ಬರಿಗೆ ಮೆಸೇಜ್ ಮಾಡಿರುವ ವಿಚಾರ ಸಂಚಲನ ಸೃಷ್ಟಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಜಯನಗರ ಕ್ಷೇತ್ರದ ಬಿಜೆಪಿ ಶಾಸಕ ಸಿಕೆ ರಾಮಮೂರ್ತಿ ಮೆಸೇಜ್ ಮಾಡಿದ್ದಾರೆ ಎನ್ನಲಾದ ಸ್ಕ್ರೀನ್ ಶಾಟ್ಗಳು ವೈರಲ್ ಆಗ್ತಿವೆ. ಈ ಬಗ್ಗೆ ಶಾಸಕ ಸಿಕೆ ರಾಮಮೂರ್ತಿ ರಿಯಾಕ್ಟ್ ಮಾಡಿದ್ದು, ನಮ್ಮ ಇನ್ಸ್ಟಾಗ್ರಾಮ್ ಖಾತೆಯನ್ನ ಕಿಡಿಗೇಡಿಗಳು ಹ್ಯಾಕ್ ಮಾಡಿದ್ದಾರೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೊತೆಗೆ ತಮ್ಮ ಆಪ್ತ ಸಹಾಯಕರ ಮೂಲಕ ದಕ್ಷಿಣ ವಿಭಾಗದ ಸೆಂಟ್ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಈ ನಡುವೆ ಮೆಸೇಜ್ ಸ್ವೀಕರಿಸಿದ ಯುವತಿಯ ಮೂಲಕವೇ ದೂರನ್ನು ಕೊಡಿಸುವುದಕ್ಕೆ ಕಾಂಗ್ರೆಸ್ ರೆಡಿ ಆಗಿದೆಯಂತೆ. ಇದರ ಜೊತೆಗೆ ಶಾಸಕ ರಾಮಮೂರ್ತಿ ಸಾರಾಸಗಟಾಗಿ ಇದನ್ನ ಕಾಂಗ್ರೆಸ್ ಕೈವಾಡ ಅಂದಿರೋದು ಕೂಡ ಸಂಕಷ್ಟಕ್ಕೆ ಎದುರಾಗುವ ಸಾಧ್ಯತೆ ಇದೆ. ಚಾಮರಾಜನಗರದಲ್ಲಿ ಬಹಿಷ್ಕಾರದ ಭೂತ ಇನ್ನೂ ಜೀವಂತವಾಗಿದೆ. ಮಗಳಿಗೆ ಬೇರೆ ಜಾತಿಯ ಯುವಕನ ಜೊತೆಗೆ ಮದುವೆ ಮಾಡಿದ್ದಕ್ಕೆ ಕುಟುಂಬದವರನ್ನೇ ಬಹಿಷ್ಕಾರ ಹಾಕಲಾಗಿದೆ. ಬಂಡಿಗೇರಿ ಗ್ರಾಮದ ಕೃಷ್ಣರಾಜು ಎಂಬುವರು ಕುಟುಂಬದವರನ್ನ ಸಾಮಾಜಿಕ ಬಹಿಷ್ಕಾರ ಮಾಡಲಾಗಿದೆ. ನಮಗೆ ನ್ಯಾಯ ದೊರಕಿಸಿಕೊಡಿ ಅಂತೇಳಿ ಕೃಷ್ಣರಾಜು ಅವರು ಮನವಿ ಮಾಡಿದ್ದಾರೆ. ಮಗಳು ಅನ್ಯ ಜಾತಿಯ ಯುವಕನನ್ನ ಪ್ರೀತಿಸಿದ್ಲು. ಕೃಷ್ಣರಾಜು ಅವರು ವಿವಾಹ ಮಾಡಿಕೊಟ್ಟಿದ್ರು. ಆದರೆ ವಿವಾಹದ ನಂತರ ಅನಾರೋಗ್ಯದ ಕಾರಣ ಮಗಳ ಪತಿ ನಿಧನರಾಗಿದ್ರು. ಒಂಟಿಯಾಗಿದ್ದ ಮಗಳನ್ನ ತಂದೆ ಕೃಷ್ಣರಾಜು ಕರೆತಂದು ಮನೆಯಲ್ಲಿ ಇರಿಸಿಕೊಂಡಿದ್ರು. ಹೀಗಾಗಿ ಊರಿನ ಯಜಮಾನರು ಕೃಷ್ಣರಾಜು ಕುಟುಂಬದವನ್ನ ಊರಿನಿಂದ ಬಹಿಷ್ಕಾರ ಹಾಕಿದ್ದಾರೆ. ಮತ್ತೆ ಊರಿನ ಒಳಗೆ ಸೇರಿಸಿಕೊಳ್ಳಲು 5 ಲಕ್ಷ ರೂಪಾಯಿ ದಂಡ ನೀಡುವಂತೆ ಒತ್ತಾಯಿಸಿದ್ದಾರೆ. ಮಾರತ್ತಹಳ್ಳಿಯ ವೈದ್ಯೆ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೃತಿಕಾ ಗಂಡ ಆರೋಪಿ ಮಹೇಂದ್ರ ರೆಡ್ಡಿ ವಿರುದ್ಧ ಚಾರ್ಜ್ ಶೀಟ್ ರೆಡಿಯಾಗಿದೆ. ಸುಮಾರು 1200 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿಯಾಗಿದೆ. ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಸಂಬಂಧಪಟ್ಟಂತೆ ಮಹತ್ವದ ಸಾಕ್ಷ್ಯಗಳನ್ನು ಸಂಗ್ರಹಿಸಲಾಗಿದೆ. ಈಗಾಗಲೇ ತಾಂತ್ರಿಕ ಹಾಗೂ FSL ರಿಪೋರ್ಟ್ ಸಂಗ್ರಹ ಮಾಡಿದ್ದು ಸುಮಾರು 72ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಚಾರ್ಜ್ ಶೀಟ್ ಅನ್ನು ರೆಡಿ ಮಾಡಲಾಗಿದೆ. ಅನಸ್ತೇಶಿಯಾ ಔಷಧ ಖರೀದಿಸಿದ ವಿವರ, ಮೆಡಿಕಲ್ ಸ್ಟೋರ್ಗೆ ಹೋಗಿ ಬರುವ CCTVಯ ದೃಶ್ಯಾವಳಿಗಳು, ಔಷಧಿ ಖರೀದಿಗೆ UPI ಮೂಲಕ ಪೇಮೆಂಟ್ ಮಾಡಿದ ಮಹೇಂದ್ರ ರೆಡ್ಡಿ ದಾಖಲೆ ಸಂಗ್ರಹ, ಫೋನ್ ಚಾಟಿಂಗ್ಸ್ ಡೀಟೇಲ್ಸ್, ಫೋನ್ ಕರೆಗಳ ವಿವರ, CDR ರಿಪೋರ್ಟ್ಸ್ ಹಾಗೂ ಮಹೇಂದ್ರ ರೆಡ್ಡಿ ಸ್ನೇಹಿತೆಯ ಹೇಳಿಕೆ, ಕೃತಿಕಾ ಪೋಷಕರ ಹೇಳಿಕೆ, ಮಹೇಂದ್ರ ರೆಡ್ಡಿ ಪೋಷಕರ ಹೇಳಿಕೆ, ಸ್ನೇಹಿತರು ಕೊಟ್ಟಂತಹ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿರುವ ಪೊಲೀಸರು ಚಾರ್ಜ್ ಶೀಟ್ ಅನ್ನು ರೆಡಿ ಮಾಡಿಕೊಂಡಿದ್ದಾರೆ. ನಾಳೆ ಪೊಲೀಸರು ACJM ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಬ್ಮಿಟ್ ಮಾಡಲಿದ್ದಾರೆ. ಯಶ್ ಅಭಿಮಾನಿಗಳು ಕಾಯ್ತಾ ಇದ್ದ ದಿನ ಬಂದೇ ಬಿಟ್ಟಿದೆ. ಟಾಕ್ಸಿಕ್ ಸಿನಿಮಾದ ಟೀಸರ್ ಔಟ್ ಆಗಿದೆ. ಇವತ್ತು ನಟ ಯಶ್ ಜನ್ಮದಿನದ ಪ್ರಯುಕ್ತ ಟೀಸರ್ ರಿಲೀಸ್ ಆಗಿದೆ. ಟಾಕ್ಸಿಕ್ ಸಿನಿಮಾ ಸಾಕಷ್ಟು ನಿರೀಕ್ಷೆ ಹುಟ್ಟಿಸಿದ್ದು, ಯಶ್ ನಟನೆಯ ಈ ಚಿತ್ರಕ್ಕೆ ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡಿದ್ದಾರೆ. ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ರಂದು ತೆರೆಗೆ ಬರಲಿದೆ. 5 ನಟಿಯರು ನಟಿಸಿರುವಂತಹ ಟಾಕ್ಸಿಕ್ ಸಿನಿಮಾ ಟೀಸರ್ ಸಖತ್ ಬೋಲ್ಡ್ ಆಗಿದೆ. ಟಾಕ್ಸಿಕ್ ಸಿನಿಮಾ ಮೇಕಿಂಗ್ ಹಾಲಿವುಡ್ ಶೈಲಿಯಲ್ಲಿದೆ. ಸಖತ್ ಆಕ್ಷನ್ ಕೂಡ ಇದೆ. ಟೀಸರ್ನಲ್ಲಿ ನಟ ಯಶ್ ಮಾಸ್ ಲುಕ್ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಡ್ಯಾಡ್ ಈಸ್ ಹೋಮ್ ಎಂಬ
ಎಂಬಂತಹ ಡೈಲಾಗ್ ಕಂಡು ಯಶ್ ಅಭಿಮಾನಿಗಳು ಸಖತ್ ಖುಷಿಯಾಗಿದ್ದಾರೆ.